ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 17ನೆಯ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋರಾತ್ರ ವಿದೋ ಜನಾಃ. ಸಾವಿರ ಯುಗಗಳು ಏನಾಗಿದೆ ಸೇರಿಕೊಂಡು ಒಂದು ಹಗಲೆಂದು ಹೇಳಿಸಿಕೊಳ್ಳುತ್ತದೆ. ಆಮೇಲೆ 1,000 ಯುಗಗಳು ಬ್ರಹ್ಮಣ ಒಂದು ರಾತ್ರಿಯಾಗಿರುತ್ತವೆ. ಅಂದರೆ 1000 ಯುಗಗಳು ಸೇರಿಕೊಂಡು ಒಂದು ಹಗಲಿಯಾಗುತ್ತದೆ, 1000 ಯುಗಗಳು ಸೇರಿಕೊಂಡು ಒಂದು ರಾತ್ರಿ ಆಗುತ್ತದೆ. ಯಾರಿಗೆ ಇದು ಹೀಗೆ ಆಗುತ್ತದೆ ಅಂತಂದ್ರೆ ಬ್ರಹ್ಮನಿಗೆ. ಯಾವ ಬ್ರಹ್ಮ ಅಂತ ಹೇಳಿಸಿಕೊಂಡಿದ್ದಾನ, ಚತುರ್ಮುಖ ಬ್ರಹ್ಮ ಅಂತ ಏನು ಕರಿತೇವೋ ಆ ಬ್ರಹ್ಮನಿಗೆ ಇವೆಲ್ಲವೂ 1000 ಯುಗಗಳೆಲ್ಲ ಸೇರಿದಾಗ ಒಂದು ಹಗಲು ಆಗೋದು, 1000 ಯುಗಗಳು ಸೇರಿದಾಗ ಒಂದು ರಾತ್ರಿ ಆಗೋದು. ಹೀಗೆ ಬ್ರಹ್ಮನ ಯುಗಗಳು, ಬ್ರಹ್ಮನ ರಾತ್ರಿಗಳು, ಬ್ರಹ್ಮನ ಹಗಲುಗಳು ಇರುವಂಥವುಗಳು. ಇದನ್ನ ಯಾರು ಸರಿಯಾಗಿ ತಿಳಿದಿದ್ದಾರೋ, ತತ್ವತಃ ಯಾರು ತಿಳಿದಿದ್ದಾರೋ ಅವರು ನಿಜವಾಗಿಯೂ ಕೂಡ ಏನಾಗ್ತಾರ, ಬ್ರಹ್ಮವಿದರು ಅಂತ ಹೇಳಿಸಿಕೊಳ್ತಾರೆ. ಬ್ರಹ್ಮಜ್ಞಾನಿಗಳು ಅಂತವರು. ಬ್ರಹ್ಮನ ಸ್ವರೂಪವನ್ನ, ಬ್ರಹ್ಮನ ರಾತ್ರಿಯನ್ನ, ಬ್ರಹ್ಮನ ಹಗಲಿಯನ್ನ, ಬ್ರಹ್ಮನ ಯುಗಗಳನ್ನ ಯಾರು ತಿಳಿತಾರೋ ಅವರು ಬ್ರಹ್ಮವಿದರು. ಯಾರ ಬಗ್ಗೆ ಯಾರು ತಿಳಿತಾರೋ ಅವರು ಅವರ ವಿಷಯಕವಾಗಿ ತಿಳಿದವರಾಗಿರುತ್ತಾರೆ, ಜ್ಞಾನಿಗಳಾಗುತ್ತಾರೆ. ಹಾಗಾಗಿ ಇದ್ಯಾವುದನ್ನು ತಿಳಿಯದಲ್ಲಿ ಇರತಕ್ಕಂಥವರು, ಇದ್ಯಾವುದು ಗೊತ್ತಾಗದೇ ಇರತಕ್ಕಂಥವರು, ಇದನ್ನು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥವರು ಜೀವನವನ್ನ ವ್ಯರ್ಥ ಮಾಡಿಕೊಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಮುಖ್ಯ. ಕಾರಣ ಏನಂತಂದ್ರೆ, ಬ್ರಹ್ಮ ಅಂತಂದ್ರೆ ನಾವು ಹೇಗೆ ಹೇಳ್ತೇವೋ ನಮ್ಮ ಹೇಳಿಕೆಯಂತೆ ಇಲ್ಲ, ಬ್ರಹ್ಮವು ನಮ್ಮ ಅನಿಸಿಕೆಯಂತೆ ವ್ಯವಹರಿಸುವುದಿಲ್ಲ, ಬ್ರಹ್ಮವು ನಮಗಾಗಿ ಇಲ್ಲ. ಆ ಬ್ರಹ್ಮವು ವಿಶ್ವದ ಜೀವ, ಆ ಬ್ರಹ್ಮವು ವಿಶ್ವದ ದೇವರು, ಆ ಬ್ರಹ್ಮವು ವಿಶ್ವದ ಅನ್ನವಾಗಿದೆ, ಆ ಬ್ರಹ್ಮವು ವಿಶ್ವದ ಜ್ಞಾನವಾಗಿದೆ. ಹೀಗೆ ಒಂದು ಜೀವಿ ಎಲ್ಲ ಇರುವೆ ಬದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರವಾಗಿ ಇರತಕ್ಕಂಥ ಎಲ್ಲ ಜೀವ ಜಂತುಗಳಿಗೆ ಅದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಎಲ್ಲ ಜೀವರಾಶಿಗಳು ಕೂಡ ತಮ್ಮ ತಮ್ಮ ಚೇಷ್ಟೆಗಳಿಗೆ ಅನುಗುಣವಾಗಿ ಜೀವನವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾವೆ. ಈ ರೀತಿ ಇರಬೇಕಾದಾಗ ಆ ಬ್ರಹ್ಮವು ಒಬ್ಬರಿಗಾಗಲಿ ಇಬ್ಬರಿಗಾಗಲಿ ಸೀಮಿತವಾಗಿರುವಂಥದ್ದಲ್ಲ. ಆ ಬ್ರಹ್ಮವು ಇವರು ಹೇಳಿದ ಹಾಗೆ ಆಗಲಿ ಅವರು ಹೇಳಿದ ಹಾಗೆ ಆಗಲಿ ಕೇಳುವಂಥದ್ದಲ್ಲ. ಆದ್ದರಿಂದ ಅದು ಬಹಳ ದೊಡ್ಡದು, ಬಹಳ ವಿಶಾಲವಾದದ್ದು. ಆ ಹಗಲು ಅಂತಂದ್ರೆ ಈ ನಾವು ನೋಡ್ತಕ್ಕಂಥ ಸೂರ್ಯ ಚಂದ್ರನ ಹಗಲಾಗಿರದೆ ಅದು ಯಾವಾಗಲೂ ಕೂಡ ಎಚ್ಚರ ಸ್ವರೂಪವನ್ನು ಹೊಂದಿರುವಂಥದ್ದು, ಜ್ಞಾನಭೂತವಾಗಿರುವಂಥದ್ದು. ಹಾಗಾಗಿ ಆ ಬ್ರಹ್ಮನ ಯುಗಗಳು ಅಂತಂದ್ರೆ ನಮಗೆ ಇಲ್ಲಿ ನಡೀತಕ್ಕಂಥ ಯುಗಗಳು ಆ ಬ್ರಹ್ಮನಿಗೆ ಒಂದು ಕ್ಷಣಗಳಾಗಿ ಪರಿವರ್ತಿಸುತ್ತವೆ. ಆ ಕ್ಷಣಗಳು, ಈ ಯುಗಗಳು ಎಲ್ಲವುಗಳು ಕೂಡ ಆ ಬ್ರಹ್ಮನಿಗೆ ಒಂದು ವ್ಯವಹಾರದ ಗುಣವಾಗಿ ರೂಪುಗೊಂಡಿದೆ. ಆದ್ದರಿಂದ ಯಾರೂ ಕೂಡ ಇಲ್ಲಿ ಇದನ್ನ ಅವಲಂಬಿಸಿಕೊಂಡಾಗಲಿ, ಈ ಲೋಕವನ್ನು ಅವಲಂಬಿಸಿಕೊಂಡಾಗಲಿ, ಈ ಯುಗಗಳನ್ನು ಅವಲಂಬಿಸಿಕೊಂಡಾಗಲಿ ನಾವು ಇನ್ನೂ ಇರ್ತೇವೆ, ಇನ್ನೂ ಬರ್ತೇವೆ ಅಂತ ಕಾಯ್ಕೊಂಡು ಕೂತ್ಕೋಬಾರದು. ಹಾಗಾಗಿ ಇದು ಚಕ್ರದಂತೆ ಹಾಗೆ ತಿರುಗ್ತಾ ಇರತಕ್ಕಂಥ ಈ ಪ್ರಪಂಚ ಚಕ್ರವತ್ ಪರಿವರ್ತಂತೆ ಅಂತ. ಹೀಗೆ ಈ ಚಕ್ರವು ಕಾಲಚಕ್ರ ಅಂತ ಹೇಳಿಸಿಕೊಂಡಿದೆ. ಈ ಕಾಲಚಕ್ರ ಅನ್ನುವಂಥದ್ದು ಒಂದಾದ ನಂತರ ಒಂದು ದಿನವಾದ ನಂತರ ಮತ್ತೊಂದು, ಸುಖವಾದ ನಂತರ ದುಃಖ, ದುಃಖವಾದ ನಂತರ ಸುಖ, ನಷ್ಟವಾದರೆ ಕಷ್ಟ, ಕಷ್ಟವಾದರೆ ನಷ್ಟ, ಹೀಗೆ ಒಂದೊಂದಾಗಿ ತಿರುಗುತ್ತಾ ಇರುತ್ತದೆ. ಆದ್ದರಿಂದ ಇದನ್ನು ಅವಲಂಬಿಸಿಕೊಂಡು ಯಾರೂ ಇರಲಿಕ್ಕೆ ಹೋಗಬಾರದು. ಬ್ರಹ್ಮಜ್ಞಾನವನ್ನ ಅಳವಡಿಸಿಕೊಳ್ಳಬೇಕು. ಬ್ರಹ್ಮ ಹೇಗಿದ್ದಾನೆ, ಬ್ರಹ್ಮ ಯಾರಿದ್ದಾನೆ, ಬ್ರಹ್ಮ ಏನ್ ಮಾಡ್ತಿದ್ದಾನೆ ಅನ್ನುವಂಥ ಅವನ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ಕೂಡ
ಈ ಭವಮರಣಾತ್ಮಕವಾಗಿರ್ತಕ್ಕಂಥ ಬಂಧನಾತ್ಮಕವಾಗಿರ್ತಕ್ಕಂಥ ದುಃಖಮಯವಾಗಿರತಕ್ಕಂಥ ಈ ಪ್ರಪಂಚಕ್ಕೆ ಆತನು ಮತ್ತೆ ಮರಳಿ ಬರೋದಿಲ್ಲ. ಆತನು ಬ್ರಹ್ಮವಿಧನಾಗಿ ಬ್ರಹ್ಮ ಸ್ವರೂಪನಾಗಿ ಬ್ರಹ್ಮನಲ್ಲಿ ಏಕತೆಯನ್ನು ಹೊಂದಿಕೊಂಡಿರುತ್ತಾನೆ, ಬ್ರಹ್ಮವೇ ಆಗಿರುತ್ತಾನೆ. ಅವರು ಏನಾಗ್ತಾರ, ಸಹಸ್ರಯುಗ ಪರ್ಯಂತಂ ಅನ್ನುವಂಥ ಈ ರಾತ್ರಿಯನ್ನಾಗಲಿ ಹಗಲಿಯನ್ನಾಗಲಿ ದಾಟಿದವರಾಗಿ ಅವರು ಮುಕ್ತರಾಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.